ಗೊತ್ತಾಗುತ್ತೆ ಅದರ ದೈವಿಕ ಹಿನ್ನೆಲೆ ಮತ್ತು ಅದರ ಪ್ರಾಮುಖ್ಯತೆ. ಈ ಅಧ್ಯಾಯವನ್ನು ನಾವು 3 ಹೆಸರುಗಳಿಂದ ಗುರುತಿಸ್ತೀವಿ. ಒಂದು ಆತ್ಮ ಸಂಯಮ ಯೋಗ, ಒಂದು ಧ್ಯಾನ ಯೋಗ, ಮತ್ತೊಂದು ಅಭ್ಯಾಸ ಯೋಗ. ಈ 3 ನೋಡಿದ್ರೆ ಧ್ಯಾನದ ಪ್ರಾಮುಖ್ಯತೆ ನಮಗೆ ತಿಳಿಯುತ್ತೆ. ನಾವು ಇವೊಂದು ಮುಂಜಾನೆ ಅಸಂಶಯಂ ಮಹಾಬಾಹೋ, ದಯವಿಟ್ಟು ಹೇಳಿ, ಅಸಂಶಯಂ ಮಹಾಬಾಹೋ ವೈರಾಗ್ಯೇಣ ಚ ಗೃಹ್ಯತೆ. ಇದು ಕನ್ನಡದ ಪದಗಳಿಗೆ ಸಮನಾದ ಪದ, ಹೆಚ್ಚು ಕಷ್ಟ ಇಲ್ಲ ಇದರಲ್ಲಿ. 34ನೇ ಶ್ಲೋಕದಲ್ಲಿ ಅರ್ಜುನ ಮನಸ್ಸನ್ನು ಹಿಡಿದಿಡೋದು ಕಷ್ಟ, ಅದು ತುಂಬ ಚಂಚಲವಾದದ್ದು, ನಿಗ್ರಹ ಮಾಡೋದು ಬಹಳ ಕಷ್ಟ ಸಾಧ್ಯವಾದ್ದರಿಂದ ನಾನು ಹೇಗೆ ಮುಂದುವರಿಬೇಕು ಅಂತ ಕೇಳಿದಾಗ ಭಗವಾನ್ ಶ್ರೀಕೃಷ್ಣ ಅದನ್ನು ಅಲ್ಲಗೆಳೆಯೋದಿಲ್ಲ, ತನ್ನ ಶಿಷ್ಯನ ಮಾತನ್ನು ಪುರಸ್ಕರಿಸ್ತಾರೆ ಮೊದಲು. ಅಂದರೆ ನಿಸ್ಸಂಶಯವಾಗೂ ನೀನು ಹೇಳಿದ ನಿಜ, ಮನಸ್ಸನ್ನು ನಿಗ್ರಹಿಸೋದು ತುಂಬ ಕಷ್ಟ, ಆದರೆ ಧ್ಯಾನದ ಅಭ್ಯಾಸ ಮತ್ತು ವೈರಾಗ್ಯ ಇವೆರಡರಿಂದ ಮನೋನಿಗ್ರಹ ಸಾಧ್ಯ ಅಂತ ಹೇಳ್ತಾರೆ. ನಾವು ಈ ಅಭ್ಯಾಸ ಅಂದರೆ ಅಭ್ಯಾಸಿ ಅಂತ ನಮ್ಮನ್ನು ನಾವು ಕರೆದುಕೊಳ್ಳೋದ್ರಿಂದ ನಾವು ಅಭ್ಯಾಸಿ ಆಗೋದಕ್ಕೆ ಒಂದು ದೈವಿಕ ಹಿನ್ನೆಲೆ ಇದೆ, ಹಾಗೂ ಧ್ಯಾನಕ್ಕೂ ಅಂತ ಹಿನ್ನೆಲೆ ಇದೆ. ಇಂಥ ಧ್ಯಾನದಿಂದ ಪರಿವರ್ತಿತವಾದಂತಹ ಹೃದಯ ಅಥವಾ ಮನಸ್ಸು ಇಡೀ ಸಮಾಜಕ್ಕೆ ಉಪಯೋಗ ಹೇಗಾಗುತ್ತೆ ಅನ್ನೋದನ್ನು ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಪರಿವರ್ತನೆ, ನಾವು ಸಾಮಾನ್ಯ ನಾಯಕರು ಅಥವಾ ನಾಯಕತ್ವ ಅಂದ ತಕ್ಷಣ ಬಂದೀಖಾನೆ ತಾವೇನೇನು ಪರ್ಯಾಯ ಪದ ಹೇಳಿದ್ರಿ, ಆ ಪದಗಳ ಜೊತೆಗೆ ಇದನ್ನು ಸೇರಿಸ್ಕೋಬೇಕು. ಇವೆರಡು ಒಟ್ಟಿಗೆ ಇರುತ್ತೆ, ಕಾರಾಗೃಹ ಮತ್ತು ಪರಿವರ್ತನಾ ಅಥವಾ ಸುಧಾರಣಾ ಸೇವೆಗಳು ಅಂತ ಹೇಳ್ತಾರೆ. ಹಾಗಾಗಿ ಪ್ರತೀಕಾರ ಅಂದರೆ ಈಗ ಮಾನವ ಒಬ್ಬ ಸಂಘಜೀವಿ, ಅವನ ಸಂಘಜೀವಿಯ ಜೀವನದಿಂದ ನ್ಯಾಯಾಲಯಗಳು ಅವರನ್ನು ಜೈಲಿಗೆ ಹಾಕಿರ್ತಾರೆ ಅಂತ ಹೇಳಿದ್ರು. ಹಾಗಾದರೆ ಜೈಲಿನಲ್ಲಿ ಕೇವಲ ಕೆಲವು ಅಂಶಗಳು ಮಾತ್ರ ಸರಿಯಾಗಬಹುದು, ದೈಹಿಕ ಶಿಕ್ಷೆಯಿಂದ ಅವನ ಮನ ಪರಿವರ್ತನೆ ಆಗೋದಿಲ್ಲ. ಹಾಗಾದರೆ ಮನ ಪರಿವರ್ತನೆ ಆಗುವಂತಹ ಒಂದೇ ಸಾಧನ ಅಂದರೆ ಅದು ಧ್ಯಾನ. ಬಗ್ಗೆ ತಿಳ್ಕೊಂಡು ಇದರಲ್ಲಿ ನಾನೇನು ಮಾಡಿದೆ, 2 ಬೇರೆ ಬೇರೆ ದೇಶಗಳನ್ನು, ಅಲ್ಲಿರುವ ಕೈದಿಗಳಲ್ಲಿ ಎಲ್ಲಿ ಧ್ಯಾನವನ್ನು ಪರಿವರ್ತನೆಗಾಗಿ ಉಪಯೋಗಿಸಿದ್ರು, ಅದು ಯಾವ ರೀತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು ಅಂತ ನೋಡ್ಬೇಕಂತೇಳಿ 2 ದೇಶಗಳನ್ನ ಆರಿಸ್ಕೊಂಡೆ. ಒಂದು ಅಮೇರಿಕಾ, ಇನ್ನೊಂದು UAE, ಯುನೈಟೆಡ್ ಆಗುವಂತಹ ಧರ್ಮ ಗ್ರಂಥಗಳು. ಇವೆಲ್ಲವೂ ಸಂಪೂರ್ಣವಾಗಿ ಬೇರೆ ಇದೆ, 2 ಬೇರೆ ಬೇರೆ ಖಂಡಗಳು. ಇದು ಅಮೇರಿಕಾ, ಅದು ಮಧ್ಯಪ್ರಾಚ್ಯದಲ್ಲಿರೋದು. ಹಾಗಾಗಿ ಮೊದಲು ಅಮೇರಿಕಾದಲ್ಲಿ ಏನಾಯಿತು ಅಂತ ನೋಡೋಣ. ಕಾರಾಗೃಹಗಳಲ್ಲಿ ಸಾಮಾನ್ಯ ಹೆಚ್ಚು ಕೆಲಸ ಮಾಡಿರೋದು ಮೈಂಡ್ಫುಲ್ನೆಸ್, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಮತ್ತು ಇನ್ನೊಂದು ದೇಶವನ್ನು ಆರಿಸ್ಕೊಂಡಿದ್ದೀವಿ. ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದರ ರಾಜಧಾನಿ ಅಬುದಾಬಿ. ಅಬುದಾಬಿಯ ಜೈಲುಗಳಲ್ಲಿ ಲಿವಿಂಗ್ ಫೌಂಡೇಶನ್, ಇದು ನಮ್ಮ ಕರ್ನಾಟಕದ ತಮಗೆಲ್ಲ ಗೊತ್ತಿರೋ ಹಾಗೆ ರವಿಶಂಕರ್ ಗುರೂಜಿಯವರು ಸ್ಥಾಪಿಸಿರುವಂತಹ ಆಶ್ರಮ ಬೆಂಗಳೂರಿನಲ್ಲಿದೆ. ದಿನಗಳ ಪರಿವರ್ತನಾ ಕಾರ್ಯಕ್ರಮ ಆಯಿತು, ಅದು ನೋಡೋಣ. ನಮ್ಮ ದೇಶದಲ್ಲಿ ಯಾವ ರೀತಿ ಪರಿವರ್ತನೆಯ ಪ್ರೋಗ್ರಾಮ್ ನಡೀತಾ ಇದೆ ಅನ್ನೋದಕ್ಕೆ ಕೆಲವು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇದು ನಿರಂತರವಾಗಿ ನಡೀತಾ ಇತ್ತು. 1994ರಲ್ಲಿ ಕಿರಣ್ ಬೇಡಿ ಅನ್ನುವಂತಹ ಒಬ್ಬ IPS ಅಧಿಕಾರಿ ದೆಹಲಿಯ ತಿಹಾರ್ ಜೈಲಿನಲ್ಲಿ ಈ ರೀತಿಯಾಗಿ ಒಂದು ಸರ್ಕಾರೇತರ ಸಂಸ್ಥೆಯನ್ನು ಅವರು, ಅಲ್ಲಿ ಸಹ ಅವರಿಗೆ ಕಂಡು ಬಂದಿದ್ದರಲ್ಲಿ ಕೈದಿಗಳಲ್ಲಿ ಒಂದು ಸಕಾರಾತ್ಮಕವಾದಂತಹ ಬದಲಾವಣೆ ಬಂತು. ಮತ್ತೆ ನಾವು ಸಮಾಜಕ್ಕೆ ಹಿಂತಿರುಗಬೇಕು, ಸಮಾಜವನ್ನು ಮುನ್ನಡೆಸೋದಕ್ಕೆ ನಾವು ಸಹ ಅದರ ಭಾಗಿಯಾಗಬೇಕು. ಅದರಲ್ಲಿ ಬಂಧಿತರಾಗಿದ್ದಂಥವರನ್ನು ಪರಿವರ್ತನೆ ಹೇಗೆ ಮಾಡಿದ್ರು, ಅದರಲ್ಲಿ ಧ್ಯಾನದ ಪಾತ್ರ ಏನಿತ್ತು ಇದನ್ನು ತಿಳ್ಕೊಂಡ್ವಿ. ಈಗ ಹಲವಾರು ಯಾವ ರೀತಿಯ ನಮ್ಮಲ್ಲಿ ಅಪರಾಧಗಳಿವೆ ಅಂದರೆ, ಒಂದು ಅಲ್ಲಿ ಅಪರಾಧ ನಡೀತಿದೆ ಅಂತ ನಾವು ಗುರುತಿಸೋದೇ ಕಷ್ಟ. ಎರಡನೇದು, ಅಕಸ್ಮಾತ್ ಯಾರನ್ನಾದರೂ ನಾವು ಅದರಲ್ಲಿ ಅಪರಾಧಿ ಅಂತ ಹೇಳಿ ಹಿಡಿದ್ರೂ ಅವರು ಕಾನೂನಿನ ಹಿಡಿತಕ್ಕೆ ಬರೋದಿಲ್ಲ. ಅಂತಹ ಕೆಲವು ಲೋ ರಿಸ್ಕ್ ಕ್ರೈಮ್ಸ್ ಅಂತ ಹೇಳ್ಬೋದು, ಅವರನ್ನು ಸಹ ಧ್ಯಾನ ಮನ ಪರಿವರ್ತನೆ ಮಾಡ್ತಾ ಇದೆ.
ಆದರೆ ಅದು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ಇನ್ನೂ ಸಮಯ ಆಗಬೇಕು. ಅಂಥದ್ರಲ್ಲಿ ಮೊದಲನೇದಾಗಿ ನಾನು ಆರಿಸ್ಕೊಂಡಿರೋದು ಈ ಚೈಲ್ಡ್ ಟ್ರಾಫಿಕಿಂಗ್, ಅಂದರೆ ಮಕ್ಕಳ ಕಳ್ಳ ಸಾಗಾಣಿಕೆ ಅಂತ ಹೇಳ್ತಾರೆ. ಮಕ್ಕಳ ಕಳ್ಳ ಸಾಗಾಣಿಕೆನ ನೀವು ಏನಾದರೂ ಅಂದರೆ ಆಸಕ್ತರಿದ್ದು ವೆಬ್ಸೈಟ್ಗಳಲ್ಲಿ ನೋಡಿದ್ರೆ ಅದು ಸಾಮಾನ್ಯವಾಗಿ ನಮಗೆ ಸಿಗೋದಿಲ್ಲ. ಸರಿ, ಅದನ್ನ ರಾಜ್ಯಕ್ಕೆ ಬಂದಾಗ ಸ್ಟೇಟ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ, ಇದರಲ್ಲಿ ತಮಗೆ ಯಾರಿಗಾದ್ರೂ ಅನುಭವ ಇದ್ರೆ ನೆನಪಿಸ್ಕೋಬಹುದು. ಸಾಮಾನ್ಯ ಯಾರಾದರೂ ದತ್ತು ತಗೋಬೇಕು ಅಂತ ಹೇಳಿ ಅದನ್ನ ನಾವು ಅಲ್ಲಿ ಹೋದಾಗ ಸುಮಾರು 2 ರಿಂದ 2.5 ವರ್ಷ ಕಾಯಬೇಕು. ಕೆಲಸ ಮಾಡುವಂಥ ಜಾಗ. ಇಂತಹ ಲೋ ರಿಸ್ಕ್ ಯಾರು ಅಪರಾಧಿಗಳಿದ್ದಾರೆ ಅವರನ್ನು ಪರಿವರ್ತನೆ ಮಾಡೋದಕ್ಕೆ ಧ್ಯಾನ ಒಂದೇ ಮಾರ್ಗ. ಇರುವ ಮಕ್ಕಳೆಲ್ಲರೂ ದತ್ತು ತಗೊಳ್ಳೋಕ್ಕಾಗೋದಿಲ್ಲ. ನೋಡೋಣ. ಇದೇ ರೀತಿಯ ಇನ್ನೊಂದು ಪರಿಸ್ಥಿತಿ ಅಥವಾ ನಾವು ಹೋದ ವರ್ಷ ಪೂಜ್ಯ ದಾಜಿಯವರು ದಿಲ್ಸೆ ಎನ್ನುವಂಥ ಕಾರ್ಯಕ್ರಮಗಳು ಸಾಕಷ್ಟು ಮಾಡಿದ್ರು. ಅದರಲ್ಲಿ ಸುಮಾರು ಏಪ್ರಿಲ್ ಅಥವಾ ಮೇ, ಸರಿಯಾದ ದಿನಾಂಕ ನನಗೆ ಅಷ್ಟು ನೆನಪಿಲ್ಲ. ನಾವು ಇದೇ ಆಶ್ರಮದ ಆವರಣದಲ್ಲಿ ಒಂದು ಶಪಥ ಮಾಡಿದ್ವಿ, ನಶಾಮುಕ್ತ ಭಾರತ್ ಅಂತ. ಬಹುಶಃ ಸಾಕಷ್ಟು ಜನ ತಮ್ಮಲ್ಲಿ ಇದ್ರೂ ಮಾತಾಡ್ತಿದ್ದೀವಿ ಅನ್ನೋಷ್ಟು ನಮಗೆ ಕನ್ಫ್ಯೂಸ್ ಆಗಬೇಕು, ಆ ರೀತಿಯ ಒಂದು ಪರಿಸ್ಥಿತಿ ಇತ್ತು. ಪೂಜ್ಯ ದಾಜಿಯವರು ಅದನ್ನು ಹೇಗೆ ಉತ್ತರ ಕೊಟ್ಟರು ಅನ್ನೋದು ಸಹ ನಾವು ಸ್ಮರಿಸಬಹುದು. ಇಡೀ ದಿವಸ ದಾಜಿಯವರನ್ನು ಕಾಡಿದಂಥ ಪ್ರಶ್ನೆಗಳು ಅಂದರೆ ಈ ಮಾದಕ ದ್ರವ್ಯಗಳಿಂದ ಹೇಗೆ ಹೊರಗೆ ಬರೋದು ಅಂತ. ಮೊದಲು ನಮಗೆ ಇದರದ ತೀವ್ರತೆ ಇಷ್ಟು ಗೊತ್ತಾಗ್ತಿರಲಿಲ್ಲ. ಕೆಲವು ಚಲನಚಿತ್ರಗಳು ತಮಗೆಲ್ಲ ಗೊತ್ತಿದೆ, ಉಡ್ತಾ ಪಂಜಾಬಿ ಈ ರೀತಿ ಕೆಲವು ಚಲನಚಿತ್ರ ಬಂದ ಮೇಲೆ ಜನರಿಗೆ ಅದು ಚೆನ್ನಾಗಿ ಗೊತ್ತಾಗಕ್ಕೆ ಶುರುವಾಯಿತು. ಬಾಲಾಪರಾಧಿಗಳು ಯಾಕಂತೀವಿ ಅಂದರೆ ನಾವು ಅವರಿಗೆ ಒಂದು ವಿವೇಚನೆ ಇರೋದಿಲ್ಲ. ನಾನು ಯಾತಕ್ಕೆ ಈ ಕೃತ್ಯ ಮಾಡ್ತಾ ಇದ್ದೀನಿ, ಇದರಿಂದ ಆಗುವಂಥ ಪರಿಣಾಮ ಏನು, ಬೇರೆಯವರಿಗೆ ತೊಂದರೆ ಆಗತ್ತಾ, ಆ ಒಂದು ವಿವೇಚನೆ ಇಲ್ಲದೆ ಇರೋದ್ರಿಂದ ನಾವು ಅವ್ರನ್ನ ಬಾಲಾಪರಾಧಿಗಳು ಅಂತೀವಿ. ಅವರಲ್ಲಿ ಸಹ ಈ ಧ್ಯಾನದ ಬಗ್ಗೆ ನಾವು ಧ್ಯಾನದ ಕಾರ್ಯಕ್ರಮಗಳಿಗೆ ಒಳಪಡಿಸಿದಾಗ, ಇದು ವಿಶ್ವಾದ್ಯಂತ ನಡೆದಂಥ ಕಾರ್ಯಕ್ರಮ ಏನು, ಅವರಲ್ಲಿ ಸಹ ಸಾಕಷ್ಟು ಬದಲಾವಣೆಗಳು ಕಂಡುಬಂದವು. ಆತ್ಮ ಅಭ್ಯಾಸಿಗಳು, ಧ್ಯಾನ ಮಾಡೋರು, ನಮ್ಗೆ ಯಾತಕ್ಕಿದು, ನಾವು ಯಾತಕ್ಕೆ ಈ ಅಪರಾಧಗಳ ಬಗ್ಗೆ ನೋಡ್ತಿದ್ದೀವಿ ಅಥವಾ ಹಲವು ಪರಿವರ್ತನಾ ಮಾರ್ಗದ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೆ, ಆದರೆ ಈ ಅಪರಾಧಿಗಳ ಬಗ್ಗೆ ಯಾಕೆ ಮಾತಾಡಬೇಕು ನಾವು ಅಂತ ತಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿದ್ರೆ ಅದು ಸಹಜವಾದಂಥ ಪ್ರಶ್ನೆ. ಅದು ಕಾರಣ ಏನು ಅನ್ನೋದನ್ನು ನೋಡಬಹುದು. ಈ ರೀತಿ ಪರಿವರ್ತಿತರಾದಂತಹ ನಾವೇನಾದರೂ ಧ್ಯಾನದಿಂದ ಪರಿವರ್ತರಾದರೆ ಅವರು ನಿಜಕ್ಕೂ ಸಮಾಜಕ್ಕೆ ಒಂದು ಆಸ್ತಿ. ಕೇಳಿದ ಮೇಲೆ ನೀವು ಅನ್ನಿಸ್ಬೋದು, ನಾವು ಧ್ಯಾನದ ಒಂದು ಎಲ್ಲ ಯಾವುದೇ ರೀತಿ ಸಮಾಜದ ಪಡೆದಿದ್ರೂ ಅದನ್ನು ಧ್ಯಾನದ ಮುಖಾಂತರ ಪರಿವರ್ತಿಸಬಹುದು, ಅಥವಾ ಧ್ಯಾನದ ಒಂದೇ ಅದಕ್ಕೆ ಒಂದು ಎಲ್ಲ ಸರ್ವರೋಗ ನಿವಾರಕ ಅಂತಾರೆ ಆ ರೀತಿ ಅಂತ. ಆದರೆ ಧ್ಯಾನಕ್ಕೆ ಕೆಲವು ಲಿಮಿಟೇಷನ್ಸ್, ತನ್ನದೇ ಆದಂತಹ ಸೀಮೆಗಳಿವೆ. ಅದನ್ನು ಯಾವುದು ಅಂತ ನೋಡೋಣ. ಒಂದು, ಧ್ಯಾನ ಕೇವಲ ತನ್ನಷ್ಟಕ್ಕೆ ತಾನೇ ಎಲ್ಲವನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಕಾನೂನಿನ ವಿಫಲತೆಯನ್ನು ಕಾಣಬಾರದು. ಪದ್ಧತಿಗಳನ್ನು ಗಮನಿಸ್ತಾ ಹೋದ್ವಿ. ಹಾಗಾಗಿ ಹಾರ್ಟ್ಫುಲ್ನೆಸ್ ಅಂದರೆ ನಾವು ಅಭ್ಯಾಸ ಮಾಡುತ್ತಿರುವಂತಹ ಧ್ಯಾನ ಪದ್ಧತಿಯನ್ನು ಪ್ರತ್ಯೇಕವಾಗಿ ನೋಡಿರಲಿಲ್ಲ. ಈಗ ಅದನ್ನು ನೋಡೋಣ, ಅದೆಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿದೆ ಅಂತ. ಹಾರ್ಟ್ಫುಲ್ನೆಸ್ ಯಾರ್ಯಾರು ಅಭ್ಯಾಸ ಮಾಡ್ತಾರೆ ಅವರಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ಕಂಡು ಬಂದಿದೆ. ಅದರಿಂದ ಅಧಿವೇಶಗಳು ಬೇಕು. ಒಟ್ಟಾಗಿ ವಿಶ್ವಾದ್ಯಂತ ಚೆನ್ನಾಗಿದೆ. ಅದನ್ನು ನಾವು ಗಮನಿಸದೇ ಇರೋದಕ್ಕೆ